ಪ್ರಿಯ ವೀಕ್ಷಕರ, ನಿಮ್ಮೆಲ್ಲರಿಗೂ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ನೆನಪಿರಬೇಕು, 2005ರಲ್ಲಿ ಅನ್ಯನ್ ಎನ್ನುವ ಒಂದು ತಮಿಳು ಸಿನಿಮಾ ಬಿಡುಗಡೆ ಆಗಿತ್ತು. ಈ ಚಿತ್ರದಲ್ಲಿ ನೈತಿಕ ಅವನತಿ ಮತ್ತು ಪ್ರತಿಕಾರದ ವಿಚಾರಗಳಿದ್ದಾವೆ. ಈ ಸಿನಿಮಾದಲ್ಲಿ ನಾಯಕ ರಾಮಾನುಜಂ ಅಲಿಯಾಸ್ ಅಂಬಿ ಕಾನೂನನ್ನು ಪಾಲಿಸ್ತಾ ಇರೋ ಅಥವಾ ಉಲ್ಲಂಘಿಸೋ ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನ ಗರುಡ ಪುರಾಣದ ಶಿಕ್ಷೆಗಳಿಗೆ ಒಳಪಡಿಸ್ತಾನೆ. ನಾನಿವಾಗ ಹೇಳುವುದು ಕೊಟ್ಟಿರೋ ಈ ದೇಶದ ಸರ್ವಾಧಿಕಾರಿಗೂ ಮತ್ತು ಆ ಚಿತ್ರದ ನಾಯಕನಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ಆ ಸಿನಿಮಾದ ನಾಯಕ ಸರ್ಕಾರಿ ಅಧಿಕಾರಿಗಳ ತಪ್ಪಿಗೆ ಶಿಕ್ಷೆಗಳನ್ನು ವಿಧಿಸ್ತಾನೆ. ಆದರೆ ಈ ದೇಶದಲ್ಲಿ ಒಬ್ಬ ಸರ್ವಾಧಿಕಾರಿಯಿಂದ ಜನಸಾಮಾನ್ಯರು ಈ ರೀತಿಯ ಶಿಕ್ಷೆಗಳಿಗೆ ಒಳಗಾಗ್ತಾ ಇದ್ದಾರೆ. ವೀಕ್ಷಕರ, ಇದನ್ನು ಕೇಳಿದ ತಕ್ಷಣ ನಮಗೆ ತಟ್ಟಂತ ನೆನಪಿ ಬರೋದು ಉತ್ತರ ಕೊರಿಯಾ ಅಥವಾ ಅದರ ಸರ್ವಾಧಿಕಾರಿ ಕಿಮ್ ಜಾನ್ ಉನ್. ಆದರೆ ಆಫ್ರಿಕಾದ ಉತ್ತರ ಕೊರಿಯಾ ಅಂತ ಕರೆಯೋ ಒಂದು ದೇಶ ಇದೆ. ಈ ಆಫ್ರಿಕಾದ ದೇಶದ ಹೆಸರು ಎರಿಟ್ರಿಯಾ. ಅದರ ಸರ್ವಾಧಿಕಾರಿ ಇಸಾಯಸ್ ಅಫೆರ್ಕಿ ಬಗ್ಗೆ ನಾನು ಇವಾಗ ಮಾತಾಡೋದಕ್ಕೆ ಹೊರಟಿದ್ದೀನಿ. ಈ ದೇಶದಲ್ಲಿ ಇಂಟರ್ನೆಟ್ ಇಲ್ಲ, ಸರ್ಕಾರಿ ಸ್ವಾಮ್ಯದ ದೂರದರ್ಶನ ಮಾತ್ರ. ಇಲ್ಲಿಯ ಜನರಿಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕರೆಂಟ್ ಲಭ್ಯ ಇರೋದಿಲ್ಲ. ಸ್ವತಂತ್ರಾನಂತರ ಇಲ್ಲಿ ಚುನಾವಣೆಗಳೇ ನಡೆದಿಲ್ಲ. ಇಲ್ಲಿ ಸಾಮಾನ್ಯರ ಜನಜೀವನದ ಮೇಲೆ ಸರ್ಕಾರಿ ಕಣ್ಗಾವಲು ಯಾವಾಗಲೂ ಇರುತ್ತೆ. ಇಲ್ಲಿಯ ವಿದ್ಯಾರ್ಥಿಗಳು ಮಾಧ್ಯಮಿಕ ಶಾಲೆಯಲ್ಲೇ ಮಿಲಿಟರಿ ತರಬೇತಿಗೆ ಸೇರ್ಕೋಬೇಕಾಗುತ್ತೆ. ಇಲ್ಲಿ ಜನರ ಭಿನ್ನಾಭಿಪ್ರಾಯಗಳನ್ನು ಕ್ರೂರವಾಗಿ ನಿಗ್ರಹಿಸಲಾಗುತ್ತೆ. ಇಲ್ಲಿನ ರೀತಿ ರಿವಾಜುಗಳು ಹೇಗೆ ಉಸಿರು ಕಟ್ಟಿಸ್ತವೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ. ಇಲ್ಲಿ ನಾವು ನಿಮಗೆ ತಿಳಿಸ್ಲಿಕ್ಕೆ ಕೊಟ್ಟಿರೋ ಮಾಹಿತಿಗಳು ತುಂಬ ಆಸಕ್ತಿದಾಯಕವಾಗಿದ್ದಾವೆ. ಈ ವಿಡಿಯೋವನ್ನು ತಪ್ಪದೇ ಕಡೆಯವರೆಗೂ ವೀಕ್ಷಿಸಿ. ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕೆಂಪು ಸಮುದ್ರದ 3.5 ಮಿಲಿಯನ್ ಜನಸಂಖ್ಯೆ ಇರೋ ಸಣ್ಣ ರಾಷ್ಟ್ರವಾದ ಎರಿಟ್ರಿಯಾ ಪೂರ್ವ ಆಫ್ರಿಕಾದಲ್ಲಿರುವ ಒಂದು ದೇಶ ಆಗಿದೆ. ಸುಡಾನ್, ಇಥೋಪಿಯಾ ಮತ್ತು ಜಿಬೌಟಿಯೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತೆ. ರೆಡ್ ಎರಿಟ್ರಿಯಾದ ಉದ್ದಕ್ಕೂ ವಿಶ್ವದ 7ನೇ ಕಿರಿಯ ದೇಶ ಆಗಿದ್ದು 1993ರಲ್ಲಿ ಈ ದೇಶ ಸ್ವಾತಂತ್ರ್ಯ ಗಳಿಸ್ಕೊಳುತ್ತೆ. ನಮ್ಮ ವಿಶ್ವದಲ್ಲಿ ಜನರು ಅತಿ ಕಡಿಮೆ ಭೇಟಿ ಮಾಡುವ ದೇಶಗಳಲ್ಲಿ ಈ ದೇಶ ಕೂಡ ಒಂದಾಗಿದೆ. ಈ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಒಬ್ಬ ಸರ್ವಾಧಿಕಾರಿ ಇದನ್ನು ಆಳ್ತಾ ಇರೋದರಿಂದ ಇದನ್ನು ಆಫ್ರಿಕಾದ ಉತ್ತರ ಕೊರಿಯಾ ಅಂತ ಅಡ್ಡ ಹೆಸರಿನಲ್ಲಿ ಕರೆಯಲಾಗುತ್ತೆ. ವೀಕ್ಷಕರ, ಎರಿಟ್ರಿಯಾ ಒಂದು ಯುದ್ಧದಿಂದ ಹುಟ್ಟಿದ ದೇಶ. ಒಂದು ದೇಶ ಎಷ್ಟು ವರ್ಷ ಯುದ್ಧ ಮಾಡ್ಬೋದು? 1 ವರ್ಷ, 2 ವರ್ಷ, ಬೇಡ 10 ವರ್ಷ. ಈ ದೇಶ ಸತತ 3 ದಶಕಗಳ ಕಾಲ ಯುದ್ಧಗಳನ್ನು ಮಾಡುತ್ತೆ. 1962ರಿಂದ 91ರವರೆಗೆ ಇಥೋಪಿಯಾದೊಂದಿಗೆ ಈ ದೇಶ ಯುದ್ಧವನ್ನು ಮಾಡುತ್ತೆ. 1993ರಲ್ಲಿ ಎರಿಟ್ರಿಯಾದ ಅಧ್ಯಕ್ಷತೆಯನ್ನು ಇಸಾಯಸ್ ಅಫೆರ್ಕಿ ವಹಿಸ್ಕೊತಾರೆ. ಇಂದಿಗೂ ಕೂಡ ಈ ದೇಶದ ಅಧ್ಯಕ್ಷ ಅರ್ಥಾತ್ ಸರ್ವಾಧಿಕಾರಿ ಇಸಾಯಸ್ ಅಫೆರ್ಕಿಯೇ ಇದ್ದಾರೆ. ಹಾಗಾದರೆ ಈ ದೇಶದ ವಿಚಾರಗಳು ನಮ್ಮನ್ನು ಹೇಗೆ ಬೆಚ್ಚಬೀಳಿಸ್ತವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಈ ದೇಶದಲ್ಲಿ ಏಕೈಕ ಕಾನೂನುಬದ್ಧ ಒಂದು ರಾಜಕೀಯ ಪಕ್ಷ ಇದೆ. ಅದರ ಹೆಸರು ಪೀಪಲ್ಸ್ ಫ್ರಂಟ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಜಸ್ಟಿಸ್, ಅಂದರೆ PFDJ ಅಂತ ಕರೀತಾರೆ. ಇದರ ಅರ್ಥ ಪ್ರಜಾಪ್ರಭುತ್ವ ಮತ್ತು ನ್ಯಾಯಕ್ಕಾಗಿ ಪೀಪಲ್ಸ್ ಫ್ರಂಟ್. ಈ ಪಕ್ಷದ ಅಧ್ಯಕ್ಷ ಇಸಾಯಸ್ ಅಫೆರ್ಕಿ ಆಗಿದ್ದಾರೆ. ಆ ದೇಶ ಸ್ವಾತಂತ್ರ್ಯ ಪಡೆಯುವ ಮುನ್ನ ಇದೊಂದು ಮಾರ್ಕ್ಸ್ವಾದಿ ಪಕ್ಷ ಆಗಿತ್ತು ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ. ಇವಾಗ ನಮ್ಮ ಭಾರತದಂತಹ ದೇಶದಲ್ಲಿ ಹಲವಾರು ಪಕ್ಷಗಳು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಅದರಲ್ಲಿ ಮೆಜಾರಿಟಿ ಕೆಲವೇ ಪಕ್ಷಗಳಿಗೆ ಬರುತ್ತೆ. ಆ ಪಕ್ಷ ಸರ್ಕಾರವನ್ನು ಮುನ್ನಡೆಸೋದಕ್ಕೆ ಮುಂದೆ ಬರುತ್ತೆ. ನಮ್ಮ ದೇಶದಲ್ಲಿ ಪರೋಕ್ಷವಾಗಿ ಒಂದು ಪಕ್ಷ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತಲೇ ಅಂದ್ಕೊಳ್ಳೋಣ. ಆ ದೇಶದಲ್ಲಿ ಹಾಗಲ್ಲ. ಅಲ್ಲಿ PFDJ ಒಂದು ಕಂಪ್ನಿ ಥರ ಕೆಲಸ ಮಾಡುತ್ತೆ. ಅಂದರೆ ಇಲ್ಲಿನ ಮಿಲಿಟರಿ, ಗಣಿಗಾರಿಕೆ, ವ್ಯಾಪಾರ ಪ್ರತಿಯೊಂದನ್ನು ಕೂಡ ಒಂದು ಪಕ್ಷ ನೋಡ್ಕೊಳುತ್ತೆ. ಆ ದೇಶದಲ್ಲಿನ ಆರ್ಥಿಕತೆಗೆ ಆರ್ಥಿಕತೆ ಅಂತ ಹೇಳ್ತಾರೆ. ಅಂದರೆ ನಗರಗಳಲ್ಲಿ ಆ ಪಕ್ಷ ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇಲ್ಲಿನ ಗ್ರಾಮೀಣ ಭಾಗದಲ್ಲಿ ಕೃಷಿಯನ್ನು ನಂಬ್ಕೊಂಡಿರೋ ಒಂದು ವರ್ಗಕ್ಕೆ ಇಲ್ಲಿನ ಆರ್ಥಿಕತೆಯ ಬಗ್ಗೆ ಅರಿವೇ ಇಲ್ಲ. ಈ ದೇಶದಲ್ಲಿ TV ಮತ್ತು ಇಂಟರ್ನೆಟ್ಟನ್ನು ಸರ್ಕಾರವೇ ನಿಯಂತ್ರಿಸುತ್ತೆ. ಈ ದೇಶದಲ್ಲಿ ಒಂದು ದೂರದರ್ಶನದ ಚಾನಲ್ ಇದೆ. ಅದಕ್ಕೆ ಎರಿ TV ಅಂತ ಕರೀತಾರೆ. ಆ TVಯಲ್ಲಿ ಸರ್ಕಾರಿ ಕಾರ್ಯಕ್ರಮಗಳನ್ನು ಬಿಟ್ಟು ಬೇರೆ ಇನ್ನೇನೂ ಪ್ರಸ್ತುತವಾಗೋದಿಲ್ಲ. ಇಲ್ಲಿ ಇಂಟರ್ನೆಟ್ ಕೇವಲ ಸರ್ಕಾರಿ ಕಚೇರಿಗಳು, ಹೋಟೆಲ್ಗಳು ಅಥವಾ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದೆ. ಇಲ್ಲಿ ಪ್ರತಿಶತ ಒಬ್ಬರಿಗೆ ಮಾತ್ರ ಇಂಟರ್ನೆಟ್ ಸಿಗುತ್ತೆ. ಇಂಟರ್ನೆಟ್ ಬಳಕೆಯನ್ನು ಸಂಪೂರ್ಣವಾಗಿ ಸರ್ಕಾರ ಕಂಟ್ರೋಲ್ ಮಾಡುತ್ತೆ. ಇಂಟರ್ನೆಟ್ ಬಳಕೆದಾರರನ್ನು ಸರ್ಕಾರ ಮೇಲ್ವಿಚಾರಣೆಗೆ ಒಳಪಡಿಸುತ್ತೆ. ಸರ್ಕಾರ ಅಥವಾ ಅಲ್ಲಿರುವ ಪಕ್ಷದ ವಿರುದ್ಧ ಏನೇ ಪಿತೂರಿ ನಡೆಸಿದರೂ ಸಹ ಅಲ್ಲಿರೋರು ಸತ್ರು ಅಂತಾನೆ. ಈ ದೇಶದಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಮಿಲಿಟರಿ ಸೇವೆ ಕಡ್ಡಾಯವಾಗಿದೆ. ಅದರಲ್ಲಿ ಏನು ವಿಶೇಷತೆ ಇದೆ?
ವಿಶ್ವದಲ್ಲಿ ಇನ್ನೂ ಹಲವಾರು ದೇಶಗಳು ಈ ಥರ ಮಿಲಿಟರಿ ಸೇವೆಯನ್ನು ಕಡ್ಡಾಯ ಮಾಡ್ಕೊಂಡಿದ್ದಾವೆ ಅಂತ ನೀವು ಅನ್ಕೋಬೋದು. ಆದರೆ ಈ ದೇಶದಲ್ಲಿ ಮಿಲಿಟರಿ ಸೇವೆ ಶುರುವಾಗೋದು ಕಾಲೇಜ್ ಮುಗಿದ ನಂತರ ಅಲ್ಲ, ಮಾಧ್ಯಮಿಕ ಶಾಲೆಯಿಂದ ಶುರುವಾಗುತ್ತೆ. ಈ ದೇಶದಲ್ಲಿ ಕುಖ್ಯಾತ ಸಾವಾ ಮಿಲಿಟರಿ ಶಿಬಿರ ಅಂತ ಒಂದಿದೆ. ಓದುತ್ತಿರೋ ಮಕ್ಕಳನ್ನ ಬಲವಂತವಾಗಿ ಅಲ್ಲಿ ಎತ್ತಾಕೊಂಡು ಹೋಗ್ತಾರೆ. ಆ ತರಬೇತಿಗೆ ಮಕ್ಕಳು ಸರಿಯಾಗಿ ಸ್ಪಂದಿಸದೆ ಹೋದರೆ ಅವರಿಗೆ ನಾನಾ ವಿಧದ ಶಿಕ್ಷೆಗಳಿದೆ. ಇಲ್ಲಿ ಆ ಮಕ್ಕಳ ಕುಟುಂಬಕ್ಕೂ ಮತ್ತು ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ವರ್ತಿಸುತ್ತೆ. ತರಬೇತಿಯಿಂದ ಏನಾದರೂ ಅಪ್ಪಿತಪ್ಪಿ ತಪ್ಪಿಸ್ಕೊಂಡ್ರೆ ಅವರು ಸತ್ರು ಅಂತಾನೆ. ಇವಾಗ ನಮ್ಮ ದೇಶದಲ್ಲಿ ಮಿಲಿಟರಿ ಸೇರಿಕೊಂಡಿರೋ ಅವ್ರಿಗೆ ಬೇಕಾದಾಗ ಅವರು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೋಬೋದಲ್ವಾ. ಆದರೆ ಅಲ್ಲಿ ಆಗಲ್ಲ. ಅಲ್ಲಿ 40ರಿಂದ 50 ವರ್ಷ ಆದರೂ ಕೂಡ ಆರ್ಮಿಯಿಂದ ರಿಟೈರ್ಮೆಂಟ್ ಕೊಡೋದಿಲ್ಲ. ಅಲ್ಲಿ ಸರ್ಕಾರ ಎಷ್ಟು ವರ್ಷ ಹೇಳುತ್ತೋ ಅಷ್ಟು ವರ್ಷ ಸೇವೆಗಳನ್ನು ಕಡ್ಡಾಯವಾಗಿ ಮಾಡಬೇಕು. ನಮ್ಮ ದೇಶದ ಥರ ಅಲ್ಲಿ ಮಿಲಿಟರಿ ಸೇವೆ ಕೇವಲ ಮಿಲಿಟರಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಅಲ್ಲಿ ಮಿಲಿಟರಿಯನ್ನು ಸರ್ಕಾರದ ಎಲ್ಲ ಸೇವೆಗಳಲ್ಲಿ ಬಳಸ್ಕೊಳ್ಳಲಾಗುತ್ತೆ. ಒಂದು ವೇಳೆ ಸರ್ಕಾರಕ್ಕೆ ಸರಿಯಾಗಿ ಸ್ಪಂದಿಸದೆ ಹೋದರೆ ಅವ್ರನ್ನ ಜೈಲಿಗೆ ಹಾಕಲಾಗುತ್ತೆ. ನಮ್ಮ ದೇಶದಲ್ಲಿ ನಮ್ಮ ರೈತರು ಅವ್ರಿಗೆ ಇಷ್ಟ ಬಂದು ಬೆಳೆ ಬೆಳಿಬೋದಲ್ವ, ಆದರೆ ಅಲ್ಲಿ ಆ ಥರ ಬೆಳಿಲಿಕ್ಕಾಗೋದಿಲ್ಲ. ಈ ದೇಶದಲ್ಲಿ ಆಸ್ತಿ ಹಕ್ಕು ಅಂತಲೇ ಇಲ್ಲ. ಆಹಾರ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿಗಳಂತ ಈ ದೇಶ ಹೇಳ್ಕೊಳುತ್ತೆ. ಆದರೆ ಅವ್ರು ಮಾಡಿಕೊಳ್ಳೋ ಆಮದು ಮಾತ್ರ ಬೇರೆಯದ್ದೇ ಕತೆ ಹೇಳುತ್ತೆ. ಇಲ್ಲಿಯ ಸರ್ಕಾರ ಕೃಷಿಕರ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡುತ್ತೆ ಅಂದರೆ, ಜನರು ಬಯಸದ ಹೊಲಗಳನ್ನು ಅವ್ರು ನಡೆಸಬೇಕಾಗುತ್ತೆ. ಅವರಿಗೆ ಇಷ್ಟ ಇಲ್ಲದೆ ಇರೋ ಬೆಳೆಗಳನ್ನು ಅವ್ರು ಬೆಳಿಬೇಕಾಗುತ್ತೆ. ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ವ್ಯವಹಾರಗಳು ರೈತರ ಆಶಯಗಳಿಗೆ ವಿರುದ್ಧವಾಗಿರುತ್ತೆ. ಅಂದರೆ ಸರ್ಕಾರ ಏನು ಹೇಳುತ್ತೋ ಅಥವಾ ಸರ್ಕಾರ ಏನು ಬಯಸುತ್ತೋ ಅದು ಮಾತ್ರ ಕೃಷಿಯಲ್ಲಾಗುತ್ತೆ. ನಮ್ಮಲ್ಲೆಲ್ಲ ಸರ್ಕಾರಿ ಕೆಲಸಕ್ಕೆ ಸೇರೋವ್ರಿಗೆ ಇರೋ ಜೋಶು ಸೇರ್ಕೊಂಡಾದ್ಮೇಲೆ ಇರೋದಿಲ್ಲ ಬಿಡಿ. ಆದರೆ ಎರಿಟ್ರಿಯಾದಲ್ಲಿ ಬಲವಂತದ ಕಾರ್ಮಿಕ ಪದ್ಧತಿ ಇದೆ. ಅವರು ಅಲ್ಲಿ ಜನರನ್ನು ಎಷ್ಟು ಅಗ್ರೆಸಿವ್ ಆಗಿ ಯೂಸ್ ಮಾಡ್ಕೊತಾರೆ ಅಂದರೆ, ಅವರ ರಾಜ್ಯದ ಎಲ್ಲ ಯೋಜನೆಗಳು ಮತ್ತು ಆಡಳಿತ ಪಕ್ಷಕ್ಕೆ ಸಂಬಂಧಿಸಿದ ಖಾಸಗಿ ವ್ಯವಹಾರಗಳಲ್ಲಿ ಅವರು ಬಲವಂತವಾಗಿ ಕಾರ್ಮಿಕ ಪದ್ಧತಿಯನ್ನು ಬಳಸ್ಕೊತಾರೆ. ಅಲ್ಲಿ ಜನರು ಮಾಡೋ ಕೆಲಸ ಒಂಥರ ಗುಲಾಮಗಿರಿ ಆಗಿದೆ. ಯುನೈಟೆಡ್ ನೇಷನ್ಸ್ ಕೂಡ ಈ ವ್ಯವಸ್ಥೆಯನ್ನು ಗುಲಾಮಗಿರಿಗೆ ಹೋಲಿಸಿದೆ. ಈ ದೇಶದಲ್ಲಿ 2001ರಲ್ಲಿ ಎಲ್ಲ ಸ್ವತಂತ್ರ ಮಾಧ್ಯಮಗಳನ್ನು ನಿಷೇಧ ಮಾಡಲಾಗಿದೆ. ಪತ್ರಕರ್ತರ ಮೇಲಿನ ಕಠಿಣ ವರ್ತನೆಗೆ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ ಈ ದೇಶ. ಎರಿಟ್ರಿಯನ್ ಪತ್ರಕರ್ತರು ಅತಿಯಾದ ಸೆನ್ಸಾರ್ಶಿಪ್, ಜೈಲು ಶಿಕ್ಷೆ ಮತ್ತು ಚಿತ್ರಹಿಂಸೆಯನ್ನು ಎದುರಿಸ್ತಾ ಇದ್ದಾರೆ. ಇದರಲ್ಲಿ ಕೆಲವರು ದೇಶದಿಂದ ಪಲಾಯನ ಮಾಡಿದ್ದಾರೆ, ಇನ್ನು ಕೆಲವರು ಸತ್ತಿದಾರ ಅಂತ ಅವ್ರ ಫ್ಯಾಮಿಲಿಗಳಿಗೆ ಗೊತ್ತಿಲ್ಲ. ಅಲ್ಲಿಯ ಸರ್ಕಾರಕ್ಕೆ ಒಂದು ಸೀಮಿತವಾದ ಸುದ್ದಿ ಸಂಸ್ಥೆ ಅಂತ ಇದೆ. ಅದು ಎರಿ TV ಮತ್ತು ಪ್ರಕಟಣೆಗಳ ಮೂಲಕ ಪ್ರಚಾರವನ್ನು ಮಾಡುತ್ತೆ. ಪ್ಯಾರಿಸ್ನಲ್ಲಿ ಗಡೀಪಾರಾಗಿರೋ ಕೆಲವೊಂದು ಪತ್ರಕರ್ತರು ಏನು ಮಾಡಿದ್ದಾರೆ, ಸ್ವತಂತ್ರ ರೇಡಿಯೋ ಕೇಂದ್ರವನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅದರ ಹೆಸರು ಎರೆನಾ. ಆ ರೇಡಿಯೋ ಮೂಲಕ ಇಲ್ಲಿಯ ಜನರಿಗೆ ಹೊರ ಪ್ರಪಂಚದ ಮಾಹಿತಿ ಸಿಗುತ್ತೆ. ಇಲ್ಲಿ ಇರೋ ಕೆಲವೊಂದು ಲೋಕಲ್ ಮಾಧ್ಯಮಗಳಲ್ಲಿ ಏನೇ ಪ್ರಕಟಣೆ ಮಾಡಬೇಕು ಅಂದರೂ ಕೂಡ ಅದು ಸರ್ಕಾರದ ಅನುಮೋದನೆಯನ್ನು ಪಡಿಬೇಕಾಗುತ್ತೆ. ಇಲ್ಲಾಂದರೆ ಅವರು ಜೈಲು ಶಿಕ್ಷೆ ಮತ್ತು ಕಿರುಕುಳವನ್ನು ಅನುಭವಿಸ್ತಾರೆ. ಉದಾಹರಣೆಗೆ ದಾವಿದ್ ಇಸಾಕ್ ಎನ್ನುವ ಸ್ವೀಡಿಷ್ ಎರಿಟ್ರಿಯನ್ ಪತ್ರಕರ್ತ 2001ರಿಂದ ಇವತ್ತಿನವರೆಗೂ ಜೈಲಲ್ಲಿದ್ದಾರೆ. ಅವರು ನಡೆಸ್ತಾ ಇದ್ದ ಸ್ವತಂತ್ರ ಪತ್ರಿಕೆಗೆ ರಾಜಕೀಯ ಸುಧಾರಣೆಗೆ ಅವರು ಲೇಖನಗಳ ಮೂಲಕ ಕರೆ ಕೊಡ್ತಾಯಿದ್ರು. ವೀಕ್ಷಕರ, ನಮ್ಮ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರು ಏನೇ ತಪ್ಪು ಮಾಡಿದ್ರು ಅಂದರೆ, ಅವರಿಗೆ ಪೌರತ್ವದ ವಿಚಾರದಲ್ಲಿರ್ಬೋದು ಅಥವಾ ಆಡಳಿತಾರೂಢ ಸರ್ಕಾರದ ಮೇಲಿನ ಸುಳ್ಳು ಪಳ್ಳು ಆರೋಪಗಳಿಗೆ ಅವರಿಗೆ ನೋಟಿಸ್ ಕೊಟ್ಟರು ಕೂಡ ಇಲ್ಲಿ ಜೈಲಿಗಂತೂ ಹೋಗಲ್ಲ ಬಿಡಿ. ಆ ನೋಟಿಸಿಂದ ಅವರಿಗೆ ಬೇಲ್ ರೆಡಿಯಾಗಿರುತ್ತೆ ಮತ್ತು ಅವರಿಗೆ ನಾವು ಒಳಗಡೆ ಹೋಗೋದಿಲ್ಲ ಅನ್ನೋ ಗ್ಯಾರಂಟಿ ಕೂಡ ಇರುತ್ತೆ. ಈ ದೇಶದಲ್ಲಿ ಏನು ಮಾಡ್ತಾರೆ ಗೊತ್ತೇನೋ, ಶಿಪ್ ಕಂಟೈನರ್ಗಳಲ್ಲಿ ಏಕಕಾಲದಲ್ಲೇ ಡಜನ್ಗಟ್ಟಲೆ ಜನರನ್ನ ಇಲ್ಲಿ ಒಳಗಡೆ ತಳ್ತಾರೆ. ಅದು ಕೂಡ 60ರಿಂದ 70 ಡಿಗ್ರಿ ಸೆಲ್ಸಿಯಸ್ವರೆಗೆ ಕಾದಿರುತ್ತೆ. ಈ ದೇಶ ವಿಶಾಲವಾದ ಜೈಲು ವ್ಯವಸ್ಥೆಯನ್ನು ನಿರ್ವಹಿಸುತ್ತೆ. ಅಲ್ಲಿಯ ಜನರಿಗೆ ಅವರು ಎಷ್ಟು ಕಾಲ ಒಳಗಡೆ ಇರ್ತೀವಿ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಸರ್ಕಾರ ಏನೂ ಹೇಳೋದಿಲ್ಲ. ಅಲ್ಲಿಯ ಜೈಲುಗಳಲ್ಲಿ ಉಸಿರಾಡೋದಕ್ಕೆ ಗಾಳಿ ಇರೋದಿಲ್ಲ, ಮಲಗೋದಕ್ಕೆ ಸ್ಥಳ ಇರೋದಿಲ್ಲ. ಅಲ್ಲಿಯ ಕೋಣೆಗಳು ಚಿತ್ರಹಿಂಸೆಯ ಕೋಣೆಗಳಾಗಿರ್ತವೆ. ಇಲ್ಲಿಯ ಕೈದಿಗಳಿಗೆ ಅವರಿಗೆ ಗೊತ್ತಿಲ್ಲದೇ ಇರೋಷ್ಟು ರಹಸ್ಯವಾದ ಸೌಲಭ್ಯಗಳಿದ್ದಾವೆ. ಇಲ್ಲಿಯ ಕೈದಿಗಳನ್ನು ಮರುಭೂಮಿಯಲ್ಲಿ ಬಿಸಿಲಿನ ಸಾಗಣೆ ಪಾತ್ರೆಯಲ್ಲಿ ಮುಚ್ಚಲಾಗುತ್ತೆ. ವಿಶ್ವದ ಅತ್ಯಂತ ದಮನಕಾರಿ ಏಕಪಕ್ಷ ರಾಜ್ಯಗಳಲ್ಲಿ ಒಂದಾದ ಎರಿಟ್ರಿಯಾ ನಿರ್ವಹಿಸೋ ವಿಶಾಲವಾದ ಗುಲಾಗ್ ಅಥವಾ ರಹಸ್ಯ ಪೊಲೀಸರ ವ್ಯವಸ್ಥೆಯ ಬಗ್ಗೆ ಅವರ ಸಾಕ್ಷ್ಯ ಅಪರೂಪದ ನೋಟವನ್ನು ಕೊಡುತ್ತೆ. ಇಲ್ಲಿ ಸರ್ಕಾರ ಡೇಟಾ ಸಂಗ್ರಹಣೆ ಮಾಡೋದಕ್ಕೆ ಆಗಾಗ್ಗೆ ಕುಟುಂಬಗಳಿಗೆ ಭೇಟಿ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ ಇವರು ದೇಶದಿಂದ ಪಲಾಯನ ಮಾಡಿದವ್ರನ್ನ ಗುರುತಿಸ್ತಾರೆ. ಈ ದೇಶದಿಂದ ಪಲಾಯನ ಮಾಡಬೇಕಂದ್ರೆ ಭಾರಿ ಭದ್ರತೆಯ ಗಡಿಗಳನ್ನು ದಾಟಬೇಕಾಗುತ್ತೆ. ಲಂಚ ಅಥವಾ ಗುಂಡೇಟಿನ ಮೂಲಕ ತಪ್ಪಿಸ್ಕೊಂಡ್ರು ಸಾಗರದಲ್ಲಿ ಅವರು ಚಲಿಸೋ ಹಡಗು ಯಾವ ಕಡೆ ಹೋಗುತ್ತೋ ಅವ್ರು ಆ ಕಡೆ ಹೋಗಿ ಸೇರ್ಕೋಬೇಕಾಗುತ್ತೆ.
ತುಂಬ ಸರಿ ಈ ಥರ ಮಾಡಲಿಕ್ಕೆ ಹೋಗಿ ಎಷ್ಟೋ ಜನ ಗುಂಡೇಟಿನಿಂದ ಸತ್ತೋಗಿದ್ದಾರೆ. ಸರ್ಕಾರ ಪ್ರತಿ ಕುಟುಂಬದಲ್ಲಿ ಇಂಥವ್ರನ್ನ ಪತ್ತೆ ಹಚ್ಚಿ ಮನೆಯಲ್ಲಿರೋ ಕುಟುಂಬದವ್ರನ್ನ ಸೈನಿಕ್ ಸೇರಿಸ್ಕೊಳುತ್ತೆ. ಅಷ್ಟೇ ಅಲ್ಲ, ಮನೆಯಿಂದ ಯಾರಾದರೂ ಪಲಾಯನ ಮಾಡಿದರೆ ಮನೆಯ ಕುಟುಂಬದ ಸದಸ್ಯರಿಗೆ ಶಿಕ್ಷೆ ಆಗುತ್ತೆ. ವೀಕ್ಷಕರ, ವೇತನರಹಿತ ಮನೆಗೆಲಸ, ಸಮಾನ ವೇತನದ ಕೊರತೆ ಸೇರಿದಂತೆ ಇಥಿಯೋಪಿಯಾದಲ್ಲಿ ಕಾರ್ಯನಿರ್ವಹಿಸ್ತಿರೋ ಎರಿಟ್ರಿಯನ್ ಪಡೆಗಳು ಮಹಿಳೆಯರು ಮತ್ತು ಹುಡುಗಿಯರ ವಿರುದ್ಧ ವ್ಯಾಪಕ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಎಸಗ್ತಾವೆ ಅಂತ ಯುನೈಟೆಡ್ ನೇಷನ್ಸ್ ಆರೋಪ ಮಾಡಿದೆ. 2024ರ ಡೇಟಾ ಪ್ರಕಾರ 15% ರೆಫ್ಯೂಜೀಸ್ ಬರೀ ಈ ದೇಶದಿಂದ ಪಲಾಯನಗೈದಿದ್ದಾರೆ. ಇಲ್ಲಿ ಪಲಾಯನಗೈದ ಜನ ಹೊರದೇಶದಲ್ಲಿ ನೆಲೆ ನಿಂತ ನಂತರ ಅಲ್ಲಿ ಹಣ ವರ್ಗಾವಣೆಯನ್ನು ಕುಟುಂಬದವರಿಗೆ ಮಾಡಿದರೆ ಅಲ್ಲಿನ ಸರ್ಕಾರ ಡಯಾಸ್ಪೋರಾ ತೆರಿಗೆ ಅಂತ ವಿಧಿಸುತ್ತೆ. ಅವರು ಹಣ ವರ್ಗಾವಣೆ ಮಾಡಬೇಕಾದ್ರೆ 2% ಡಯಾಸ್ಪೋರಾ ತೆರಿಗೆಯನ್ನು ಸರ್ಕಾರ ಕಟ್ಟಬೇಕಾಗುತ್ತೆ. ಇದು ಗಾಯದ ಮೇಲೆ ಬರೆ ಎಳ್ದಂಗಿರುತ್ತೆ. ಇಲ್ಲಿಯ ಜನರು ಯಾವ ದೇಶದ ಪೌರತ್ವವನ್ನು ಹೊಂದಿದ್ದಾರೆ ಅಂತ ಲೆಕ್ಕಿಸದೆ ದೇಶದ ಹೊರಗೆ ಇರೋ ಪ್ರತಿಯೊಬ್ಬ ಎರಿಟ್ರಿಯನ್ನರ ಮೇಲೆ ಈ ತೆರಿಗೆಯನ್ನು ವಿಧಿಸಲಾಗುತ್ತೆ. ನಾಗರಿಕ ಹಕ್ಕುಗಳ ಉಲ್ಲಂಘನೆ ಮಾಡೋದ್ರಲ್ಲಿ ಉತ್ತರ ಕೊರಿಯಾ ಬಿಟ್ಟರೆ ಇದೇ ದೇಶ ನೋಡಿ ಇರೋದು. ವೀಕ್ಷಕರೇ, ನಮ್ಮ ದೇಶದಲ್ಲಿ ಸಾಮಾನ್ಯ ನಾಗರಿಕರಿಗೆ ಮಾಹಿತಿ ಹಕ್ಕು ಕಾಯ್ದೆ ಅಂತ ಇದೆ ಅಲ್ವಾ? ಆದರೆ ಎರಿಟ್ರಿಯಾದಲ್ಲಿ ಅವರ ಸರ್ಕಾರ ಆದಾಯ ಅಥವಾ ಬಜೆಟನ್ನು ಜನರೊಂದಿಗೆ ಹಂಚ್ಕೊಳ್ಳೋದಿಲ್ಲ. ಇಲ್ಲಿ ಹಿಜ್ರಿ ಟ್ರಸ್ಟ್ ಫಂಡ್ ಅಂತ ಒಂದಿದೆ. ಅದು ರಾಜ್ಯದ ಉದ್ಯಮವನ್ನು ನಿಯಂತ್ರಿಸುತ್ತೆ. ಅದ್ರ ಮೇಲೆ ಯಾರೂ ಕೂಡ ಎನ್ಕ್ವೈರಿ ಮಾಡೋ ಹಾಗಿಲ್ಲ. ಇಲ್ಲಿಯ ಜನರಿಗೆ ಹಣಕಾಸು ಸಚಿವಾಲಯಕ್ಕೆ ಹಣ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಏನಾಗ್ತಿದೆ, ದೇಶದ ಆರ್ಥಿಕತೆ ಯಾವ ಕಡೆ ಸಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಜನರೊಂದಿಗೆ ಹಂಚ್ಕೊಳ್ಳೋದಿಲ್ಲ. ವೀಕ್ಷಕರ, ರಹಸ್ಯ, ಪ್ರತ್ಯೇಕತೆ ಮತ್ತು ಕಟ್ಟುನಿಟ್ಟಾದ ನಿಯಂತ್ರಣದಿಂದ ಆವೃತವಾದ ರಾಷ್ಟ್ರ ಎರಿಟ್ರಿಯಾ. ಉತ್ತರ ಕೊರಿಯಾದಂತೆ ಎರಿಟ್ರಿಯಾ ಕೂಡ ಪ್ರಪಂಚದ ಹೆಚ್ಚಿನ ಭಾಗಕ್ಕೆ ನಿಗೂಢವಾಗಿ ಉಳಿದಿದೆ. ಅದಕ್ಕಾಗಿ ಜನರು ಎರಿಟ್ರಿಯಾವನ್ನು ಆಫ್ರಿಕಾದ ಉತ್ತರ ಕೊರಿಯಾ ಅಂತ ಕರೀತಾರೆ. ನಿಮಗೇನಾದರೂ ಈ ದೇಶದ ಬಗ್ಗೆ ಮಾಹಿತಿ ಇದ್ದರೆ ಕಾಮೆಂಟ್ ಮೂಲಕ ಹಂಚ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.